ನಮಸ್ಕಾರ ವೀಕ್ಷಕರೇ, ಮಧೂರು ಬ್ರಹ್ಮಕಲಶ ವಿಶೇಷದ ವಿನೂತನ ಸಂಚಿಕೆಗೆ ಸ್ವಾಗತ. ಫಾಕ್ಸ್ 24 ಲೈವ್ ನಿಮಗಾಗಿ ಸಾದರಪಡಿಸುವಂತಹ ದೃಶ್ಯಕಾವ್ಯ. ಕೆಮರಾದಲ್ಲಿ ಮಿತ್ರ ಅಖಿಲೇಶ್ ನಗುಗಂ ಅವರ ಜೊತೆಗೆ ನಾನು ವಿಜಿ ಕಾಸರಗೋಡು. ಇವತ್ತು ವಿಶಿಷ್ಟವಾಗಿ ವಿನೂತನವಾಗಿ ಮಧೂರು ದೇವಾಲಯದೊಂದಿಗೆ ಅವಿನಾಭಾವದ ಸಂಬಂಧ ಹೊಂದಿರುವ ಜನಜನಿತವಾಗಿರುವ ಪಾಧ್ಯಾಯ ಕುಟುಂಬದ ಕೊಂಡಿಯಾಗಿರುವ ವೇದಮೂರ್ತಿ ಶ್ರೀಕೃಷ್ಣ ಉಪಾಧ್ಯಾಯರು ನಮ್ಮ ಜೊತೆಗಿದ್ದಾರೆ. ದೇವಾಲಯದ ಐತಿಹ್ಯವನ್ನು ಅವರು ಸವಿವರವಾಗಿ ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ವಿಶೇಷವಾಗಿ ಜಯಸಿಂಹ ಮಹಾರಾಜರ ಕಾಲದಲ್ಲಿ ಇದ್ದಂತಹ ವೀರಗಲ್ಲಿನ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಇರಿಸಿದ್ದಾರೆ. ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷತೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಬನ್ನಿ ಅವರೊಂದಿಗೆ ಮಾತುಗಳನ್ನಾಡೋಣ, ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಶ್ರೀಕೃಷ್ಣ ಉಪಾಧ್ಯಾಯ ಪ್ರಧಾನ ಅರ್ಚಕರು, ಈ ಕ್ಷೇತ್ರ ಮಧೂರು. ನಾನು ಸುಮಾರು 1996ರ ನಂತರ ಇಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾಡ್ದು ಏಪ್ರಿಲು ನಮ್ಮ ಬ್ರಹ್ಮಕಲಶ ಮೂಡಪ್ಪ ಸೇವೆ ಎಲ್ಲ ಕಳೆದ ಕೂಡಲೇ ಮೇ ತಿಂಗಳಲ್ಲಿ ನಾನು ನಿವೃತ್ತಿ ಜೀವನ ರಿಟೈರ್ಮೆಂಟ್ ಆಗ್ತೇನೆ. ಈ ಕ್ಷೇತ್ರ ಅಂತ ಹೇಳಿದರೆ ಕುಂಬಳೆ ಸೀಮೆಗೆ ಸೇರಿದಂತಹ 4 ಪ್ರಧಾನ ಕ್ಷೇತ್ರಗಳು. ಒಂದು ರಥದ 4 ಚಕ್ರ ಇದ್ದಾಗೆ. ಅಡೂರು ಮಹಾಲಿಂಗೇಶ್ವರ, ಮಧೂರು ಮದನಂತೇಶ್ವರ, ಮುಜಂಗಾವು ಪಾರ್ಥಸಾರಥಿ, ಕುಂಬಳೆ ಗೋಪಾಲಕೃಷ್ಣ, ಹೀಗೆ 4 ದೇವಸ್ಥಾನಗಳು. ಆದರೆ ಮಧೂರು ಮದನಂತೇಶ್ವರ ಆದರೂ ಮಧೂರು ಮಹಾಗಣಪತಿ ಅಂತ ಹೇಳಿಯೇ ಹೆಚ್ಚು ವಿಶೇಷ. ಮಗನಿಗೆ ಇಲ್ಲಿ ಪ್ರಾಧಾನ್ಯತೆಯನ್ನು ತಂದೆಯವರು ಕೊಟ್ಟಿದ್ದಾರೆ. ಮೊದಲು ನಮ್ಮ ತಂದೆಯವರು ಇಲ್ಲಿ ಅರ್ಚಕರಾಗಿ 95ನೇ ಇಸವಿಯವರೆಗೆ ಕೆಲಸ ಮಾಡಿದರು. 1962ರಿಂದ 1995ರವರೆಗೆ ಸರ್ಕಾರಿ ಆಡಳಿತ ಬಂದ ಮೇಲೆ ರಿಟೈರ್ಮೆಂಟ್ ಆಯಿತು, ನನ್ನನ್ನೇ ಅಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಮಧೂರು ಮಹಾಗಣಪತಿ ಅಂತ ಹೇಳಿದರೆ ಮೃತ್ತಿಕಾ ವಿಗ್ರಹ. ಮೃತ್ತಿಕಾ ಅಂತ ಹೇಳಿದರೆ ಮಣ್ಣಿನ ವಿಗ್ರಹ ಅಂತ ಲೆಕ್ಕ. ಯಾವುದೇ ರೀತಿಯ ಅಭಿಷೇಕಗಳಾಗಲಿ ಅಲಂಕಾರಗಳಾಗಲಿ ಯಾವುದೂ ಇಲ್ಲ. ತೆಂಕು ಭಾಗಕ್ಕೆ ಮುಖ ಮಾಡಿ ಗೋಡೆಗೆ ಬೆನ್ನನ್ನು ಕೊಟ್ಟು ಉದ್ಭವವಾದಂಥ ಗಣಪತಿ. ಯಾರೂ ನಿರ್ಮಿತ ಅಲ್ಲ ಅಂತೇಳಿ ಇಲ್ಲಿ ಇತಿಹಾಸ. ಅಂದರೆ ಮಕ್ಕಳು ಮಣ್ಣಿನ ಚಿಕ್ಕ ಒಂದು ವಿಗ್ರಹ ಮಾಡಿ ಭಕ್ತಿಯಿಂದ ಅದಕ್ಕೆ ಭಜನೆ ಎಲ್ಲ ಮಾಡಿಕೊಂಡು ಇದ್ದಾಗೆ ಹುತ್ತದ ರೂಪದಲ್ಲಿ ಗಣಪತಿ ದೇವರು ಬೆಳೆದರು ಅಂತೇಳಿ ಇಲ್ಲಿಯ ಕಥೆ. ಒಂದು ಹಾಗೆ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ ಋಷಿ ಮುನಿಗಳು ಯಾಗ ಮಾಡುವ ಸಮಯದಲ್ಲಿ ಗಣಪತಿಯನ್ನು ವಿಶೇಷವಾಗಿ ಪ್ರಾಧಾನ್ಯತೆ ಕೊಡದ ಕಾರಣ ಮಳೆ ಬರುವಂತಹ ನಿರೀಕ್ಷೆ ಇತ್ತು. ಆಗ ಅವರು ಒಂದು ಮಣ್ಣಿನ ವಿಗ್ರಹವನ್ನು ಮಾಡಿ ಹಾಗೆ ಆರಾಧನೆ ಮಾಡಿದಲ್ಲಿ ಅವರ 7 ದಿನದ ಯಾಗಕ್ಕೆ ಯಾವುದೇ ಥರದ ವಿಘ್ನಗಳು ಬರಲಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ಇಲ್ಲಿ ಗಣಪತಿ ವಿಗ್ರಹದ ವಿಶೇಷ ಏನು ಅಂತ ಹೇಳಿದರೆ, ಬಲಮೂರಿ ಗಣಪತಿ, ಬಲ ದಿಕ್ಕಿಗೆ ತನ್ನ ಸೊಂಡಿಲನ್ನು ಇಟ್ಟುಕೊಂಡಂಥ ಗಣಪತಿ. ಎಲ್ಲ ಸೊಂಡಿಲಿನಲ್ಲಿ ಅಪೂಪ ಅಂದರೆ ಅಪ್ಪ, ಮೋದಕ, ಕಡುಬು ಇಂಥದ್ದೆಲ್ಲ ಇರುವಂಥ ಕ್ರಮ. ಇಲ್ಲೇ ಗಣಪತಿ ದೇವರ ಸೊಂಡಿನಲ್ಲಿ ಅಮೃತ ಕಲಶ ತಿಳಿದ ರೋಗ ರುಜಿನಗಳಿಗೆ ಇದ್ದಂಥ ಒಂದು ಔಷಧಿ ತುಂಬಿದಂಥ ಒಂದು ಕಲಶ ಪಾತ್ರೆ, ಅದನ್ನು ಹಿಡ್ಕೊಂಡಿದ್ದಂಥ ಗಣಪತಿ ಒಂದು. ಮತ್ತು ಒಂದು ಕೈಯಲ್ಲಿ ಪಾಶ, ಅಂಕುಶ ಮತ್ತು ಏಕದಂತ, ಮತ್ತೊಂದರಲ್ಲಿ ಮೋದಕ, ಹಾಗೆ ಹಿಡ್ಕೊಂಡು ಕೂತಂತಹ ಬಾಲ ಗಣಪತಿ. ಮಕ್ಕಳು ಕೂತುಕೊಳ್ಳುವುದಕ್ಕೆ ಒಂದು ಕ್ರಮ ಅಂತ ಇಲ್ಲಲ್ಲ, ಹಾಗೆ ಒಂದು ಕಾಲನ್ನು ಅಡಿಗೆ ಹಾಕಿ ಒಂದು ಕಾಲನ್ನು ಮೇಲೆ ಇಟ್ಟು ಕೂತಂತಹ ಬಾಲ ಗಣಪತಿ ವಿಶೇಷ. ವಿದ್ಯಾಭ್ಯಾಸ, ಹೊಸತಾಗಿ ನಾಟ್ಯ ಕಲೀಲಿಕ್ಕೆ, ರೋಗ ರುಜಿನಗಳಿಗೆ ಎಲ್ಲದಕ್ಕೂ ಇಲ್ಲಿ ಒಂದು ಉದಯಾಸ್ತಮಾನ ಅಂತ ಒಂದು ಪೂಜೆ ಉಂಟು. ಚಿಕ್ಕ ಮಟ್ಟಿಗೆ ದೊಡ್ಡ ಸೇವೆ. ಅದನ್ನು ಹರಕೆ ಹೇಳಿದರೆ ಎಲ್ಲ ಕಾರ್ಯಗಳು ನಡೆಯುತ್ತದೆ. ಅವು ನಮಗೆ ಪ್ರಾರ್ಥನೆ ಮಾಡುವಾಗ ವಿಷಯ ಗೊತ್ತಾಗ್ತದೆ. ಅಂತಹ ಒಂದು ಮಹತ್ವ ಶಕ್ತಿ ಇದ್ದಂಥ ತೆಂಕು ಭಾಗಕ್ಕೆ ಬೆನ್ನನ್ನು ಗೋಡೆಗೆ ಇಟ್ಟುಕೊಂಡಂತಹ ಉದ್ಭವ ಗಣಪತಿ. ಶಿವದೇವರು ಹಾಗೆ. ಮದರು ಎಂಬಂತಹ ಒಂದು ಹೆಂಗಸು ಸೊಪ್ಪು ಕಡಿಯುತ್ತಾ ಇರುವಾಗ ತನ್ನ ಕತ್ತಿ ಒಂದು ಕಲ್ಲಿಗೆ ತಾಗಿತಂತೆ. ಅಲ್ಲಿ ರಕ್ತ ಚಿಮ್ಮಿತು. ಅಲ್ಲಿಯೇ ಹೊಂಡದಲ್ಲಿದ್ದಂಥ ಒಂದು ನೀರನ್ನು ಅವಳ ಅಭಿಷೇಕದಾಗೆ ಮಾಡಿದಳು.
ಆಗ ರಕ್ತ ಹೋಗಿ ಅರಮನೆ ರಾಜರಿಗೆ ಸ್ವಪ್ನ ಕಂಡಿತು. ಹುಲಿ ಮತ್ತು ದನ ಒಂದು ಮಲಗುವಂಥ ಒಂದು ನದಿ ತಟಕ ಉಂಟು, ಅಲ್ಲಿ ಹೋಗಿ ನೋಡು ನಾನು ಉದ್ಭವ ಆಗಿದ್ದೇನೆ ಅಂತ. ಆಗ ಬಂದು ನೋಡುವಾಗ ಇಲ್ಲಿ ತೋಡು ಇತ್ತು, ಒಂದು ಮಧುವಾಹಿನಿ ಅಂತ ಅದಕ್ಕೆ ಹೆಸರು. ಅದರ ಹತ್ತಿರವೇ ದೇವರು ಉದ್ಭವ ಆಗಿ ಇದ್ದರು. ಅದಕ್ಕೆ ಮತ್ತೆ ರಾಜರು ಪಾಣಿಪೀಠ ಎಲ್ಲ ಮಾಡಿ ಒಂದು ದೇವಗೋಲಗದ ಹಾಗೆ ಮಾಡಿದರು. ಅಡೂರು ಮಧುರು ಒಂದೇ ರೀತಿ ನೋಡಲಿಕ್ಕೆ, ಅದು ಗಜಪೃಷ್ಠ ಅಂತ ಹೇಳುವಂಥ ವಾಸ್ತುವಿನಲ್ಲಿ ಇರತಕ್ಕಂತಹ ಇದು. ಹಾಗೆ ಈ ಮದನಂತೇಶ್ವರ ಅಂತ ಹೆಸರು ಎಲ್ಲೂ ಇಲ್ಲ, ಮಧುರಿನಲ್ಲಿ ಮಾತ್ರ. ಹಾಗೆ ಮದರ ಊರು ಮಧೂರು ಅಂತೇಳಿ. ಹಾಗೆ ವಿಶೇಷ ಪೂಜೆಗಳು ಯಾವುದೂ ಇಲ್ಲ. ಅವನಿಗೆ ಅಪ್ಪದ ನೈವೇದ್ಯ, ನಿಮ್ಮ 1 ಕಿಲೋದ ಅಪ್ಪ ಮಾಡಿದರೂ ಒಳಗೆ ಕೊಂಡೋಗಿ ನೈವೇದ್ಯ ಮಾಡಿ ಪ್ಯಾಕ್ ಆಗಿ ಭಕ್ತಾದಿಗಳ ಕೈಗೆ ಸಿಕ್ಕಬೇಕು. ಮಾಡಿ ಅಲ್ಲಿಂದಲೇ ಕೊಡುವಂಥ ಕ್ರಮ ಇಲ್ಲ. ಹಾಗೆ ಇಲ್ಲಿ ಅಪ್ಪಕ್ಕೆ ಸ್ವಲ್ಪ ಲೇಟು, ತುಂಬ ಅಪ್ಪ 2 ಕ್ವಿಂಟಲ್ನಷ್ಟು ಅಪ್ಪ ಡೈಲಿ ಹೋಗ್ತಾರೆ. ಶನಿವಾರ ಆದಿತ್ಯವಾರ 3-4 ಕ್ವಿಂಟಲ್ ಆದರೂ 11-12 ಗಂಟೆ ಆಗುವಾಗ ಅಪ್ಪದ ಸೇವೆ ಮುಗಿಯಿತು. ಮೂಡಪ್ಪ ಸೇವೆ, ಮೂಡಪ್ಪ ಅಂತ ಹೇಳಿದರೆ ಗಣಪತಿಗೆ ವಿಶೇಷವಾದಂಥದ್ದು ಅಪ್ಪ ಅಲ್ಲ. ನೀವು ಪಾತ್ರದಲ್ಲಿ ಇಟ್ಟಲ್ವ ಯಾವಾಗಲೂ ಕೊಡುವುದು, ಇದು ಅವನನ್ನು ಇಡೀ ಹಬ್ಬದಲ್ಲೇ ಮೂಡುವುದು. ಅದು ಒಂದು ಇದು ಮಾತ್ರ, ಒಂದು ಎಂಥದ್ದು ಜಾತ್ರೆಯ ಕ್ರಮ ಮಾತ್ರ. ಮತ್ತು ಅದಕ್ಕೆ ವಿಶೇಷವಾದಂಥ ಕ್ರಿಯಾಭಾಗಗಳು ಪೂಜೆಗಳು ಏನು ಇಲ್ಲ. ಅದುವಾಗಿಯೇ ಅದು ನದಿ, ಆ ನದಿಗೆ ಒಂದು ಹೆಸರು ಅಷ್ಟೆ. ಅದು ತುಂಬ ಆಗಿ ಶಿವದೇವರನ್ನು ಬಂದು ಅದು ಮುಚ್ಚುತ್ತದೆ. ಎದುರು ಭಾಗದಿಂದ ನೆರೆ ಬಂದು ಇಡೀ ಪಾಣಿಪೀಠ ಮುಚ್ಚುತ್ತದೆ ಒಂದು ಸಲ ಆದರೆ. ಅದೊಂದು ಇಲ್ಲಿ ವಿಶೇಷ. ಆ ನದಿ ಬಂದು ಒಮ್ಮೆ ಶಿವನನ್ನು ಆಲಿಂಗನ ಮಾಡದೆ ಹೋಗುವುದು ಅಂತ ಇಲ್ಲ. ಇಲ್ಲಿ ನೆರೆ ಅಂತ ಹೇಳಿದರೆ ಇಡೀ ದೇವಸ್ಥಾನದ ಅರ್ಧ ನೀರಿನಲ್ಲೇ ಆಗುವಂಥದ್ದು. ಈ ನಿತ್ಯದ ಅಪ್ಪ ಅಂತ ಹೇಳಿದರೆ ಅದು ಒಂದು ಅಪ್ಪದ ಸೇವೆ ಅಂತ ಹೇಳಿದರೆ 4 ಅಪ್ಪದ ಒಂದು ಪ್ಯಾಕೆಟ್ ಸಾಧಾರಣ, ಮತ್ತೊಂದು ಉದಯಾಸ್ತಮಾನ, ಅದಕ್ಕೂ ಅಪ್ಪವೇ ಪ್ರಸಾದ. ಮತ್ತು ಸಹಸ್ರ ಅಪ್ಪ ಅಂತ ಉಂಟು, 1001 ಅಪ್ಪ. ಅದು ದಿನಕ್ಕೆ ಒಂದು 7-8 ಎಲ್ಲ ಆಗ್ತದೆ ಬುಕ್ಕಿಂಗ್. ಮತ್ತು ಮುಡಿಯಪ್ಪ ಅಂತ ಉಂಟು, 38 ಸೇರು ಅಕ್ಕಿಯ ಅಪ್ಪ, ಮುಡಿಯಪ್ಪ ಅಂತ. ಅದು ಇಲ್ಲಿ ಹಬ್ಬದ ಸೇವೆಗಳಲ್ಲಿ ಬೇರೆ ಬೇರೆ ಥರದ ಸೇವೆಗಳು, ವಿಶೇಷವಾದಂಥ ಹರಕೆ. ಇದು ಅಲ್ಲದೆ ಪಚ್ಚಪ್ಪ ಅಂತ ಒಂದು ಸೇವೆ ಉಂಟು, ಪಜಿ ಅಪ್ಪ ತುಳುವಿನಲ್ಲಿ ಹೇಳುವುದು. ಮಲಯಾಳದಲ್ಲಿ ಪಚ್ಚೆ ಅಪ್ಪ, ಅದು ಮಲಯಾಳದಲ್ಲೂ ಹಾಗೆ. ಅದು ಏನಿಲ್ಲ, ಅಕ್ಕಿಯ ಉಡಿಯನ್ನು ನೀರಿನಲ್ಲಿ ಕಳಿಸಿ ಒಂದು ಉಂಡೆ ಹಾಗೆ ಮಾಡಿ ಈ ಹಬ್ಬದ ಕಾರೆಯಲ್ಲಿ ಮೇಲೆ ಕೆಳಗೆ ಸ್ವಲ್ಪ ಬಿಸಿ ಮಾಡಿ ಇಡುವುದು. ಅದು ಗಣಪತಿಗೆ ಭಾರಿ ಇಷ್ಟ. ಕೃಷಿಯವರು ಜಾಸ್ತಿಯಾಗಿ ಅದನ್ನು ಮಾಡಿ ಬಲಿವಾಡು ಬಚ್ಚಪ್ಪ ಅಂತೇಳಿ ಒಂದು ಸೇವೆ. ಅದು ಒಳಗೆ ಹಸಿ, ಹೊರಗೆ ಮಾತ್ರ ಬೆಂದಿರ್ತದೆ. ಅದು ಭಾರಿ ಅದು. ಆದರೆ ಮತ್ತು ಗಣಪತಿಗೆ ಆ ದಿವಸ ಯಾವುದೇ ವಿಶೇಷ ನೈವೇದ್ಯಗಳು ಇಲ್ಲ. ರಾತ್ರಿಯ ರಾತ್ರಿ ಪೂಜೆಯ ನೈವೇದ್ಯ ಮಾತ್ರ. ಮತ್ತು ಸ್ಪೆಷಲ್ ಯಾವ ಸೇವೆಗಳು ಇಲ್ಲ. ಪಚ್ಚಪ್ಪ ಆದರೆ ಅದು 1:30-2 ಗಂಟೆಗೆ ಆಗುವಾಗ ಆಗ್ತದೆ. ಈಗ ಪೂಜೆ ಒಟ್ಟಿಗೆ ಮಾಡ್ತಾರೆ. ಕ್ಷೇತ್ರದಲ್ಲಿ ಗಣಪತಿ ಹೋಮ ನಿರಂತರ 12 ತೆಂಗಿನಕಾಯಿಯ ಗಣ ಹೋಮ ಡೈಲಿ ಆಗಬೇಕು. ಅದರ ಜೊತೆಯಲ್ಲಿ ದೂರ್ವ ಹೋಮ ಅಂತ ಉಂಟು, ಈ ಮಕ್ಕಳ ಆಯುಷ್ಯ ಅಭಿವೃದ್ಧಿಗೆ ಗರಿಕೆ ಹೋಮ ಅಂತ, ಅದೂ ಆಗ್ತದೆ. ಮತ್ತು ಮೃತ್ಯುಂಜಯ ಹೋಮ ಉಂಟು, ಅದು ದಿವಸಕ್ಕೆ ಒಂದೇ ಆಗುವುದು. ಅದು 2-3 ವರ್ಷದ ಬುಕ್ಕಿಂಗ್ ಸೇವೆ. ಮತ್ತು 108 ಕಾಯಿಯ ಗಣ ಹೋಮ, ಅದು ಸ್ಪೆಷಲ್ ಸೇವೆ. ಅದು ಪ್ರತ್ಯೇಕ ಹೋಮ ಕುಂಡದಲ್ಲಿ ಒಂದೇ ಆಗುವುದು ಒಬ್ಬರದ್ದು. ಈ ಮೂಡಪ್ಪ ಸೇವೆ ಮತ್ತು ಬ್ರಹ್ಮಕಲಶ ಒಟ್ಟೊಟ್ಟಿಗೆ ಅದು ಇಲ್ಲಿ ಒಂದು ಜಾತಿ. ಬ್ರಹ್ಮಕಲಶವು ಮೂಡಪ್ಪ ಸೇವೆಯು ಅಂತ ಒಂದು ಹೇಳುವಂಥ ಕ್ರಮ. ಗಣಪತಿಗೆ ಮೂಡಪ್ಪ ಸೇವೆ, ಈಶ್ವರನಿಗೆ ಕಲಶಾಭಿಷೇಕ. ಅದೇ 1000 ಚೌತಿ ಸಮಯದಲ್ಲಿ ಸಮಯದಲ್ಲಿ 48 ತೆಂಗಿನಕಾಯಿಯ ಗಣ ಮಾಡಿ ಮತ್ತು ಅನ್ನ ಸಂತರ್ಪಣೆ ಅದೆಲ್ಲ ಉಂಟಲ್ಲ, ನಿರಂತರ ಅನ್ನ ಸಂತರ್ಪಣೆ. ಅದು ಮಧ್ಯಾಹ್ನ ಮಹಾಪೂಜೆಗಳು ಎಲ್ಲರಿಗೂ ದಿವಸಕ್ಕೊಂದು 500-600 ಜನ ಉಂಟು. ಶನಿವಾರ ಆತ್ಯಾರು 1000. ಈಗ ನಿನ್ನೆ 4 ಕ್ವಿಂಟಲ್ ಹಾಕಿಯದಾಗಿದೆ. ಈಗ ಕಲಶ ಸುರ ಆದ ಹಾಗೆ ಜನವೇ ಜನ. ಕ್ಷೇತ್ರಕ್ಕೆ ಸಂದರ್ಶನ ಮಾಡುವಾಗ ನಾವು ಹೇಗೆ ಪ್ರದಕ್ಷಿಣೆ ಯಾವ ರೀತಿ? ಅದೇ ಇಲ್ಲಿ ಶಿವ ದೇವಸ್ಥಾನಕ್ಕೆ ಬರುವಾಗ ಅರ್ಧ ಬಂದು ತಿರುಗುವ ಕ್ರಮ ಇಲ್ಲ, ಪೂರ್ಣ ಪ್ರದಕ್ಷಿಣೆ. ಅಂದರೆ ಗಣಪತಿ ಶಿವ ಒಂದೇ ಗರ್ಭಗೃಹದಲ್ಲಿ ಇರುವ ಕಾರಣ ಅಭಿಷೇಕದ್ದು ದಾಟಿ ಹೋಗಲಿಕ್ಕಿಲ್ಲ, ಅದು ಅಲ್ಲಿಯೇ ಇಂಗು ಹಾಗೆ ಮಾಡಿದ್ದಾರೆ. ಪೂರ್ಣ ಪ್ರದಕ್ಷಿಣೆ 3 ದಿಕ್ಕಿನಿಂದ ಬರುವುದು. ಬಂದು ಅಲ್ಲಿ ದಕ್ಷಿಣ ಮೂರ್ತಿ ಅಂತ ಇದ್ದಾರೆ, ಕಾಶಿ ವಿಶ್ವನಾಥ, ಅಲ್ಲೇ ಬಂದು ಗಣಪತಿಯ ದರ್ಶನ ಆಗಿ ಶಿವನಲ್ಲಿಗೆ ಬಂದು ಮತ್ತು ದುರ್ಗೆ, ಅಯ್ಯಪ್ಪ, ಸುಬ್ರಹ್ಮಣ್ಯ ಪ್ರದಕ್ಷಿಣೆ. ಜಯಸಿಂಹ ಅಂತ ಹೇಳುವಂಥ ಸುರುವಿನ ಮಾಯಿಪಾಡಿ ರಾಜರು,
ಅವರು ಯುದ್ಧದಲ್ಲಿ ಜಯ ಗಳಿಸಿದ ಆ ಒಂದು ಸ್ಮರಣೆಗೆ ಅಲ್ಲಿ ಒಂದು ವೀರಕಲ್ಲು ಅಂತ ಒಂದು ಕಲ್ಲು ಉಂಟು. ಅದು ಈಶಾನ್ಯ ಭಾಗದಲ್ಲಿ. ಅದಕ್ಕೆ ಜಾತ್ರೆ ಸಮಯದಲ್ಲಿ ಲಾಸ್ಟಿಗೆ ಪತ್ರಗಳನ್ನೆಲ್ಲ ಅದಕ್ಕೆ ಹಾಕಿ ಒಂದು ಇದು ಮಾಡುವ ಸಂಪ್ರದಾಯ ಉಂಟು, ಒಂದು ಗೌರವದಾಗಿ. ಅದು ವೀರಕಲ್ಲು. ಮತ್ತು ಟಿಪ್ಪುವಿನದ್ದು ಹೇಳ್ತಾರೆ ಕೆಲವರು, ಇದು 3 ಮಾಳಿಗೆಯ ದೊಡ್ಡ ದೇವಸ್ಥಾನ ಅಲ್ಲ, ಅವನ ಬೊಕ್ಕಸ ಭಂಡಾರೆಲ್ಲ ಇದರಲ್ಲೇ ಇತ್ತು ರಾಜರದ್ದು. ಅದನ್ನು ಆಕ್ರಮಣ ಮಾಡಲಿಕ್ಕೆ ಬಂದ, ಆಗ ಅವನ ಮೂರ್ಛಾವಸ್ಥೆಯಲ್ಲಿ ಬಿದ್ದ, ಆಗ ಇಲ್ಲೊಂದು ಬಾವಿಯ ನೀರನ್ನು ಅವನ ಮುಖಕ್ಕೆಲ್ಲ ಹಾಕುವಾಗ ಅವ ಇನ್ನು ಮೇಲೆ ನಾನು ಆಚೆ ಯಾವ ಕ್ಷೇತ್ರವನ್ನು ನಾಶ ಮಾಡುವುದಿಲ್ಲ ಅಂತ ತಿರುಗಿ ಹೋದ. ಹಾಗೆ ತನ್ನ ಖಡ್ಗದಿಂದ ಒಂದು ಬಾವಿ ಕಟ್ಟೆಯಲ್ಲಿಗೆ ಹೊಡೆದ ಅಂತ. ಅದು ಟಿಪ್ಪುವಿನ ಖಡ್ಗದ ಗುರುತು ಅಂತ ಒಂದು ಬೋರ್ಡ್ ಉಂಟು. ಅದು ಟಿಪ್ಪುವಿನ ಕಥೆ ಅಷ್ಟೆ. ಮೇಷ ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ 5 ದಿನಗಳ ಪರ್ಯಂತ ಉತ್ಸವ. ಅದರಲ್ಲಿ 4ನೇ ದಿವಸ ದೇವರು ಸಿಕ್ಕಿದಂಥ ಉಳಿಯ ತಡ್ಕ ಅಂತ ಜಾಗ ಉಂಟು, ಅಲ್ಲಿಗೆ ಘೋಷಯಾತ್ರೆಯಲ್ಲಿ ದೇವರು ಹೋಗ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮದರು ಸಿಕ್ಕಿದ ಅವಳಿಗೆ ಸಿಕ್ಕಿದಂಥ ಆ ಸ್ಥಳದ ಸ್ಮರಣೆಗೆ ಅಲ್ಲಿಂದ ತಿರುಗಿ ಬಂದು ಇಲ್ಲಿ ಮಧೂರಿನ ಬೆಡಿಗಟ್ಟೆಯಲ್ಲಿ ಕಟ್ಟ ಪೂಜೆ ಆಗಿ ಸಿಡಿಮದ್ದು ಪ್ರದರ್ಶನ. ಅದು ಕಳೆದು ದೇವರು ಸೀದ ಒಳಗೆ ಬರುವುದು ಶಯನ, ಶಿವದೇವರನ್ನು ಮಲಗಿಸುವುದು. ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ. ಈ ಉದಯಸ್ಥಾಮಾನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಅದು ಬೆಳಿಗ್ಗೆ 7:30 ಗಂಟೆಗೆ ಶುರು ಆದರೆ ಮಧ್ಯಾಹ್ನ 12 ಗಂಟೆವರೆಗೆ. ಮಧ್ಯಾಹ್ನ ಮಹಾಪೂಜೆ ಕಳೆದು ಮತ್ತು ಪ್ರಾರ್ಥನೆ ಉಂಟು.